ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ರೈಲ್ವೆ ಅಂಡರ್ ಪಾಸ್ ಕೆಳಗಿನ ಶೀಟ್ ಕೆಳಗೆ ಬಿದ್ದಿದೆ. ಶೇಷಾದ್ರಿಪುರ ಟು ಆನಂದರಾವ್ ಸರ್ಕಲ್ನ ಬಳಿ ನಡೆದಿರುವಂಥ ಘಟನೆ ನೋಡಿ. ಈ ರೈಲ್ವೆ ಅಂಡರ್ ಪಾಸ್ ಇರುತ್ತೆ ನೋಡಿ, ಅಲ್ಲೊಂದು ಕೆಳಗೊಂದು ಶೀಟನ್ನು ಹಾಕಿರ್ತಾರೆ, ಕಳಚಿ ಬಿದ್ದುಬಿಟ್ಟಿದೆ. ಎಲ್ಲಿ ಅಂತ ನಾವು ನೋಡ್ತಾ ಹೋಗೋದಾದರೆ ಶೇಷಾದ್ರಿಪುರಂ ಟು ಆನಂದರಾವ್ ಸರ್ಕಲ್ ಏನಿದೆ ಅಲ್ಲಿ ರೈಲ್ವೆ ಅಂಡರ್ ಪಾಸ್ ಇದೆ. ಬಹುತೇಕರಲ್ಲಿ ಸಂಚಾರವನ್ನು ಮಾಡಿರ್ತಾರೆ. ಅಲ್ಲಿ ಕೆಳಗೊಂದು ಶೀಟ್ ಹಾಕಿರ್ತಾರೆ, ಅದು ಕಳಚಿ ಬಿದ್ದುಬಿಟ್ಟಿದೆ. ಬೆಳ್ಳಂಬೆಳಗ್ಗೆ ಬಸ್ಗೆ ತಾಗಿ ಆ ತಗಡಿನ ಶೀಟ್ ಕಳಚಿ ಬಿದ್ದಿರೋದು. ರಸ್ತೆಯಲ್ಲೇ ಕಳಚಿ ಬಿದ್ದಿದೆ ರೈಲ್ವೆ ಬ್ರಿಡ್ಜ್ಗೆ ಹಾಕಿದ್ದಂತಹ ಆ ಶೀಟ್. ತುಕ್ಕು ಹಿಡಿದ ಪರಿಣಾಮ ಬಸ್ಗೆ ತಾಗಿ ಆ ಶೀಟ್ ಬಿದ್ದು ಹೋಗಿರೋದು. ಸರಿಯಾದಂತಹ ಮೇಂಟೆನೆನ್ಸ್ ಇಲ್ಲ ಅಂದರೆ ತುಕ್ಕು ಹಿಡಿಯೋದೇನು, ಅಲ್ಲೇ ಕರಗಿ ಬಿದ್ದೋಗ್ಬೇಕು, ಅಲ್ಲಿವರೆಗೂ ಕೂಡ ಬಿಡ್ತಾರೆ ಅನ್ನೋದಕ್ಕೆ ಇದೊಂದು ಸ್ಪಷ್ಟ ನಿದರ್ಶನ. ಯಾರಾದರೂ ಜನಸಾಮಾನ್ಯರ ಮೇಲೆ ಬಿದ್ದಿದ್ರೆ ಏನು ಕತೆ? ಬಸ್ ಹೋಯ್ತು, ಬಸ್ ಹಿಂದೆನೇ ಒಂದಷ್ಟು ದ್ವಿಚಕ್ರ ವಾಹನ ಸವಾರರು ಆಟೋಗಳು ಹೋಗ್ತಾ ಇರ್ತವೆ. ಏನಾದರೂ ಅವುಗಳ ಮೇಲೆ ಬಿದ್ದಿದ್ರೆ ಭಾರಿ ಅನಾಹುತವೇ ಆಗ್ತಾಯಿತ್ತು ನೋಡಿ. ಅದು ಸ್ಪಷ್ಟವಾಗಿ ಗೊತ್ತಾಗುತ್ತೆ, ನೀವು ಫೋಟೋದಲ್ಲಿ ಗಮನಿಸ್ಬೋದು ಯಾವ ರೀತಿ ದೊಡ್ಡ ಶೀಟ್ ಇದೆ, ಅದು ಹೆಂಗೆ ಬಿದ್ದಿದೆ ಅಂಥೇಳಿ. ಮತ್ತು ದೊಡ್ಡ ದೊಡ್ಡ ವಾಹನಗಳು ಅಂಡರ್ ಪಾಸ್ನಲ್ಲಿ ಹೋಗುವ ಸಂದರ್ಭದಲ್ಲಿ ಕೆಲವೊಂದು ನೀತಿ ನಿಯಮಗಳಿದ್ದಾವೆ, ಅವುಗಳ ಪರಿಪಾಲನೆ ಆಗ್ತಿದೆಯೋ ಇಲ್ಲೋ ಗೊತ್ತಿಲ್ಲ. ಬಟ್ ನೋಡಿ, ಆ ಬಸ್ ಹೋಗಿದ್ದ ಪರಿಣಾಮ ಅಲ್ಲಿ ಶೀಟ್ಗೆ ಬಸ್ ತಗಲಿದಾಗ ತುಕ್ಕು ಹಿಡಿದಿತ್ತು. ಸರಿ, ಆ ಶೀಟ್ ಕೂಡ ಬಿದ್ದಿದೆ. ಇನ್ನು ಪಕ್ಕದಲ್ಲೇ ಇನ್ನೊಂದಷ್ಟು ತಗಡಿನ ಶೀಟ್ಗಳಿದ್ದಾವೆ, ಅವಕ್ಕೂ ಕೂಡ ಕ್ಲಿಪ್ ಮೂಲಕ ಲಾಕ್ ಮಾಡಿರ್ತಾರೆ. ಅಂದರೆ ರೈಲ್ವೆ ಅಂಡರ್ ಪಾಸ್ ಆಗಿರೋದ್ರಿಂದ ಲಾಕಿಂಗ್ ಸಿಸ್ಟಮ್ ಕ್ಲಿಪ್ಸ್ ಥರ ಇದೆ, ಅದು ಕೂಡ ಬಹುತೇಕ ತುಕ್ಕು ಹಿಡಿದಿದೆ ಅನ್ನುವಂಥ ಮಾಹಿತಿ ಇದೆ. ಅವು ಕೂಡ ಕಟ್ಟಾಗಿ ಹೋಗಿದ್ದಾವೆ, ಯಾವುದೇ ಕ್ಷಣದಲ್ಲೂ ಬೀಳಬಹುದು.